ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಇವತ್ತು ಓಂ ಶ್ರೀ ಶಕ್ತಿ ಮಹಾತ್ಮೆ, ಶ್ರೀ ಶಕ್ತಿ ಮಹಾತ್ಮೆ, ಶ್ರೀ ಚಕ್ರ. ಏನೋ ಶ್ರೀ ಚಕ್ರ, ಶ್ರೀ ಚಕ್ರ, ಶ್ರೀ ಚಕ್ರವಲ್ಲ. ಇವತ್ತು ಲಾಲ್ಬಿಯ ಯಾವ ರೀತಿ ಮಾಡೋದು ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ. ಶ್ರೀಚಕ್ರ ಯಂತ್ರ ಸಾಮಾನ್ಯವಾಗಿ ಇದು ಪಿರಮಿಡ್ ಥರ ಬರುತ್ತೆ. ಹಾಗೆ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಆಫೀಸುಗಳಲ್ಲಿ, ಹಾಗೆ ಫ್ಯಾಕ್ಟ್ರಿ, ಹೋಟೆಲ್, ಅಂಗಡಿ ಎಲ್ಲಾದರೂ ಸರಿ ಈ ಒಂದು ಫೋಟೋನ ಹಾಕ್ಕೋಬೋದು. ಈ ಒಂದು ಫೋಟೋವನ್ನು ಹಾಕೋಬೋದು. ಇದು ಶ್ರೀಚಕ್ರ. ಶ್ರೀಚಕ್ರ ಇದು ರೆಡಿ ಮಾಡ್ತಕ್ಕಂಥದ್ದು, ಓನಾಗಿ ರೆಡಿ ಮಾಡ್ತಕ್ಕಂಥದ್ದು. ಇದನ್ನು ರೆಡಿ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡಿದಿರ. ಆದರೆ ಇದನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ಒಂದು ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ. ಶ್ರೀಚಕ್ರ ಅಂದರೆ ಸಾಮಾನ್ಯವಾಗಿ ತಾಯಿತುಗಳು ನೀವು ನೋಡಿದ್ರೆ, ತಾಯಿತುಗಳು. ಆ ತಾಯಿತುಗಳು ಒಂದೊಂದು ದೇವತೆಯ ಮಂತ್ರಗಳು ಇರುತ್ತೆ, ಅಥವಾ 2-3 ದೇವತೆಗಳ ಮಂತ್ರ ಇರುತ್ತೆ ತಾಯಿತುಗಳು. ಆದರೆ ಶ್ರೀಚಕ್ರ ಹಂಗಲ್ಲ ನೋಡಿ. ಇವು ತಾಯಿತುಗಳು, ಇವು ತಾಯಿತುಗಳು, ಈ ತಾಯಿತುಗಳಿರುತ್ತೆ. ಆದರೆ ಶ್ರೀಚಕ್ರ ಇದು. ಶ್ರೀಚಕ್ರ ಅಂದರೆ ಒಂದು ಫ್ರೇಮ್ಗೆ ಹಾಕಿರ್ತೀವಿ. ಹಾಗೆ ಇದು ಪಿರಮಿಡ್ ಥರನೂ ಬರುತ್ತೆ. ದೇವಸ್ಥಾನಗಳಲ್ಲಿ ದೇವಿ ಮುಂದೆ, ಹಾಗೆ ಮನೆಗಳಲ್ಲೂ ಕೂಡ ದೇವ್ರ ಮನೆಯಲ್ಲಿ ಇಟ್ಕೋಬೋದು. ಅದು ಪಿರಮಿಡ್ ಥರ ಬರುತ್ತೆ. ಆದರೆ ಇದು ಫ್ರೇಮ್ ಕಟ್ಟಿ ಫೋಟೋ ಇದು, ಗೊತ್ತಾಯ್ತಲ್ಲ. ಈ ರೀತಿ ಫ್ರೇಮ್ ಕಟ್ಟಿ ಫೋಟೋ ಇದು. ಯಾವ ರೀತಿ ಯಂತ್ರ ತಯಾರು ಮಾಡೋದು ಅಂದರೆ ಇದು ಭಾಳ ಕಡಿಮೆ ವೆಚ್ಚ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಇರಲ್ಲ. ಈಗ ತಾಯಿತುಗಳು ನೋಡಿ, ನೀವು ಈಗಾಗಲೇ ತಾಯಿತುಗಳು ನಿಮ್ಗೆ ಗೊತ್ತಿರೋಂಥದ್ದು. ಇದು ತಾಯಿತುಗಳು ಬೇರೆ ಬೇರೆ. ಇದು ಬಂದು ವಶೀಕರಣ ಅಭಿವೃದ್ಧಿಗೆ ತಾಯಿತುಗಳು. ಯಾವುದೋ ಈ ತಾಯಿತುಗಳು, ಗೊತ್ತಾಯ್ತಲ್ಲ. ಹಾಗೆ ಈ ಕಲರ್ ದಾರ ಇದ್ರೆ, ಹಳದಿ ಕಲರು, ಆಮೇಲೆ ರೆಡ್ ಕಲರ್. ಹಾಗೆ ಇದು ನೋಡಿ, ಬ್ಲ್ಯಾಕ್, ಬ್ರೌನು, ಈ ತಾಯಿತುಗಳು ಬಂದು ದುಷ್ಟಶಕ್ತಿ ನಿವಾರಣೆಗೆ, ಶತ್ರು ನಿವಾರಣೆಗೆ, ರೋಗ ಭಯ ನಿವಾರಣೆಗೆ ಈ ತಾಯಿತುಗಳು. ಈ ಕಲರ್ ಯಾವುದಿರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ, ಗೊತ್ತಾಯ್ತಲ್ಲ. ಈ ತಾಯಿತುಗಳು. ಅದೇ ನೀನು ರೆಡ್ ಕಲ್ಲರು, ವೈಟ್ ಕಲರ್ ಇದ್ದರೆ, ಇದು ನೋಡಿ, ಇದೇನಕ್ಕಂದರೆ ವಶೀಕರಣ ಅಭಿವೃದ್ಧಿಗೆ, ಗೊತ್ತಾಯ್ತಲ್ಲ. ಅದೇ ನೋಡಿ, ಈ ತಾಯಿತುಗಳು ಬ್ಲ್ಯಾಕ್ ಕಲರ್ ಇರುತ್ತೆ, ರೆಡ್ ಕಲರ್, ವೈಟ್ ಕಲರ್ ಇರುತ್ತೆ ದಾರ. ಇದು ಬಂದು ದುಷ್ಟಶಕ್ತಿ ನಿವಾರಣೆಗೆ, ಅದೇ ಇದು ವಶೀಕರಣಕ್ಕೆ, ಅಭಿವೃದ್ಧಿಗೆ, ಓಕೆಲ್ಲ. ಆದರೆ ಇನ್ನೂ ಇದೆ, ಸರಸ್ವತಿದಿದೆ ನೋಡಿ. ಇದು ಸರಸ್ವತಿದು ಯೆಲ್ಲೋ ಕಲರ್ ಇರುತ್ತೆ. ಯೆಲ್ಲೋ ಕಲರ್ ದಾರ ಇರುತ್ತೆ. ವಿದ್ಯಾ, ಜ್ಞಾನ, ಸಿದ್ಧಿ, ಶಕ್ತಿ, ತಪಸ್ಸಾಧನೆಗೆ ಇದು ತಾಯಿತುಗಳಾಯಿತು, ಓಕೆಲ್ಲ. ಆದರೆ ಶ್ರೀಚಕ್ರ ಅಂದರೆ ಏನು ಅನ್ನೋದು ನೋಡಬೇಕು ನೋಡ್ರಿ. ತಾಯಿತುಗಳು ಆಯಾ ದೇವತೆಗಳ 1, 2, 3, 4 ದೇವತೆಗಳ ಶಕ್ತಿ ಇರುತ್ತೆ ತಾಯಿತುಗಳಲ್ಲಿ. ಆದರೆ ಶ್ರೀಚಕ್ರ ಹಂಗಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಧರ್ಮ, ಜಾತಿ ಆಗಿರಲಿ, ಯಾವುದೇ ಪಂಥ ಆಗಿರಲಿ, ಎಲ್ಲ ಧರ್ಮಗಳ ದೇವತೆಗಳ ಶಕ್ತಿಗಳ, ಸಾತ್ವಿಕ ಶಕ್ತಿಗಳ ಒಂದು ಮುಖ, ಹಾಗೆ ದುಷ್ಟಶಕ್ತಿಗಳ ಇನ್ನೊಂದು ಮುಖ. ತನ್ನ ಎಲ್ಲ ಶಕ್ತಿಗಳಿಗೂ ಆಧಾರಭೂತ ಶಕ್ತಿ ಶ್ರೀಚಕ್ರ ಶಕ್ತಿ. ಶ್ರೀ ಲಲಿತಾ ಪರಮೇಶ್ವರಿ ಅಂತಿರೋ, ದುರ್ಗಾ ಪರಮೇಶ್ವರಿ ಅಂತಿರೋ, ಕಬ್ಬಾಳಮ್ಮ ಅಂತಿರೋ, ಮಾರಮ್ಮ ಅಂತಿರೋ, ದುರ್ಗಮ್ಮ ಅಂತಿರೋ, ಚೌಡೇಶ್ವರಿ ಅಂತಿರೋ, ಎಲ್ಲಮ್ಮ ಅಂತಿರೋ, ರೇಣುಕಾದೇವಿ ಎಲ್ಲಮ್ಮ ಅಂತಿರೋ, ಅಥವಾ ಚಾಮುಂಡೇಶ್ವರಿ ಅಂತಿರೋ, ಅಥವಾ ಇನ್ನೇನೋ ಸಂಕಲಮ್ಮ ಅಂತಿರೋ, ಗಂಗಮ್ಮ ಅಂತಿರೋ, ಮಾರಮ್ಮ ಅಂತಿರೋ, ಒಟ್ಟಿನಲ್ಲಿ ಪಾರ್ವತಿ. ಹಾಗೆ ತ್ರಿಮಾತೆಯರು, ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ವಿದ್ಯಾಮಾತೆ, ಹಾಗೆ ಮಹೇಶ್ವರಿ, ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ಶ್ರೀಶಕ್ತಿ, ತ್ರಿಮಾತೆ, ಹಾಗೆ ಸಪ್ತಮಾತೃಕೆ, ಹಾಗೆ ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ, ಹಾಗೆ ನವಶಕ್ತಿ ದುರ್ಗೆ, ಹಾಗೆ ಅಷ್ಟಾದಶ ಶಕ್ತಿಪೀಠ, ಸ್ಥಾನಶಕ್ತಿ, ಪಾಲಕ ಶಕ್ತಿ, ಕ್ಷೇತ್ರಶಕ್ತಿ, 108 ಶಕ್ತಿಪೀಠ, ಸ್ಥಾನಶಕ್ತಿ, ಪಾಲಕ ಶಕ್ತಿ, ಕ್ಷೇತ್ರಶಕ್ತಿ, ಹಾಗೆ ಸಹಸ್ರಾರು ಶಕ್ತಿಪೀಠ, ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಚಕ್ರ ಮಾತೆ, ಭವಾನಿ ಈಶ್ವರಿ. ಶ್ರೀಚಕ್ರದ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಲಾಸ್ಟ್ ಟೈಮ್ ಹಾಕಿದ್ದೀನಿ. ಶ್ರೀಚಕ್ರ ಅಂದರೆ ಏನು ಅಂದರೆ ಸಾಕ್ಷಾತ್ ಭಗವತಿ, ಆದಿಶಕ್ತಿ, ಪರಾಶಕ್ತಿ. ಇಷ್ಟೊತ್ತು ಹೇಳಿದ್ನಲ್ಲ ನಾನು, ದೇವತೆಗಳು, ಗಂಡು ದೇವತೆಗಳು, ಹೆಣ್ಣು ದೇವತೆಗಳು, ಒಳ್ಳೆಯ ದೇವತೆಗಳು, ಕೆಟ್ಟ ದೇವತೆಗಳು, ಎಲ್ಲದಕ್ಕೂ ಆಧಾರಭೂತ ಶಕ್ತಿ ಶ್ರೀಶಕ್ತಿ. ಆ ಶ್ರೀಶಕ್ತಿ ಜಗನ್ಮಾತೆಯ ಒಂದು ಸ್ವರೂಪ ಶಕ್ತಿ ಈ ಒಂದು ಶ್ರೀಚಕ್ರದಲ್ಲಿ ಇರುತ್ತೆ, ಓಕೆನಾ. ಇದಕ್ಕೊಂದು ಕಥೆನೂ ಇರುತ್ತೆ. ನಿಮಗೆ ಗೊತ್ತಿದೆ, ತಾರಕಾಸುರನನ್ನು ಸುಬ್ರಹ್ಮಣ್ಯ ಸ್ವಾಮಿ ಸಂಹಾರ ಮಾಡ್ತಾನೆ.
ಆದರೆ ಅವನ ಫ್ರೆಂಡು ಬಂಡಾಸುರ ಅಂತ ಒಬ್ಬ ಇರ್ತಾನೆ. ಬಂಡಾಸುರ ಅವನು ಭಾಳ ಭಯಾನಕ. ಅಂಥ ಬಂಡಾಸುರನ ಕೊಲ್ಲಲಿಕ್ಕೆ ಯಾರಿಂದ ಆಗಲ್ಲ. ಆವಾಗ ಎಲ್ಲ ಋಷಿಮುನಿಗಳು, ದೇವತೆಗಳು, ತ್ರಿಮೂರ್ತಿಗಳು ಎಲ್ಲ ಒಂದಾಗಿ ಆ ಆದಿಶಕ್ತಿ ಪರಾಶಕ್ತಿಯನ್ನು ಆರಾಧಿಸ್ತಾರೆ. ಒಂದು ಹೋಮ ಮಾಡ್ತಾರೆ, ಯಜ್ಞಕುಂಡ ಮಾಡ್ತಾರೆ. ಆ ಯಜ್ಞಕುಂಡದಲ್ಲಿ ಈ ಶ್ರೀಚಕ್ರ ಯಾವ ರೀತಿ ಇದೆ, ಸುತ್ತಾಕೊಂಡು ಸುರುಳಿಗಳ ತರಂಗಗಳ ರೂಪದಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ. ಶ್ರೀಚಕ್ರದ ಸುದರ್ಶನ ಚಕ್ರ ಅದಕ್ಕಿಂತ ಎಷ್ಟೋ ಸಹಸ್ರಾರು ಪಟ್ಟು ಹೆಚ್ಚಿನ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ. ಆ ಶಕ್ತಿಯನ್ನು ನಾವು ಶ್ರೀಚಕ್ರ ದೇವಿ ಶಕ್ತಿ ಅಂತ ಕರಿತೀವಿ. ಅದು ದೇವಿ ರೂಪ ತಾಳಿ ಆ ಬಂಡಾಸುರನನ್ನು ಸಂಹಾರ ಮಾಡುತ್ತೆ. ಗೊತ್ತಾಯ್ತಲ್ಲ, ಈ ರೀತಿ ಇರುತ್ತೆ. ಓಕೆನಾ, ಇದು ಶ್ರೀಚಕ್ರ. ಗೊತ್ತಾಯ್ತಲ್ಲ, ತಾರಕಾಸುರ, ಬಂಡಾಸುರ, ಮಹಿಷಾಸುರ, ಇನ್ನೊಂದು ಸುರ, ಮತ್ತೊಂದು ಸುರ, ಹೀಗೆ ಎಷ್ಟೋ ಸುರಗಳು ಇರ್ತಾರೆ. ಅವ್ರನ್ನೆಲ್ಲ ಸಂಹಾರ ಮಾಡಿದ್ದು ಆದಿಶಕ್ತಿ ಪರಾಶಕ್ತಿ ಮತ್ತು ಆಕೆಯ ಸ್ವರೂಪನೇ ಈ ಶ್ರೀಚಕ್ರ. ಇದನ್ನು ಮನೆಗಳಲ್ಲಿ ಕೊಬೋದು, ಅಂಗಡಿಯಲ್ಲಿ ಕೊಬೋದು, ಹೋಟ್ಲಲ್ಲಿ ಕೊಬೋದು, ಹಾಗೆ ಆಫೀಸುಗಳಲ್ಲಿ ಕೊಬೋದು. ಆದರೆ ಆದಷ್ಟು ದೇವ್ರ ಮನೇಲಿ ಇರಲಿ. ಹಾಗೆ ಅಂಟು ಮುಂಟು ಸೂತ್ಕಾಯಿರುವಾಗ ಪೂಜೆ ಮಾಡಬಾರ್ದು. ಓಕೆನಾ, ಸರಿ, ಇಷ್ಟು. ಇದನ್ನು ಹೇಗೆ ತಯಾರು ಮಾಡೋದು ಒಂದು ಸಲ ನೋಡೋಣ. ಓಕೆನಾ, ಹೇಗೆ ತಯಾರು ಮಾಡಿ ನೋಡೋಣ. ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಂತ್ರ ಹೇಗೆ ತಯಾರು ಮಾಡೋದು ಅಂತ. ಸಾಕಷ್ಟು ದೇವಸ್ಥಾನಗಳಲ್ಲಿ ಗುರುಗಳು, ಮನೆಗಳಲ್ಲಿ ಗುರುಗಳು ತಾಯ್ತಾ ಯಂತ್ರ ಮಾಡ್ತಾರೆ. ಹಾಗೆ ಮಠಗಳಲ್ಲಿ ಇರ್ತಾರೆ ಗುರುಗಳು, ತಾಯ್ತಾ ಯಂತ್ರ ಮಾಡೋ ಮಾಂತ್ರಿಕ ಗುರುಗಳೆಲ್ಲ ಇರ್ತಾರೆ, ಸಾತ್ವಿಕ ಗುರುಗಳು. ಅವ್ರಿಗಾಗಿ ನಾನು ಹೇಗೆ ಮಾಡೋದು ಅಂತ ಇವರನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಓಕೆನಾ, ಓಕೆ, ಶುರು ಮಾಡೋಣ. ಓಂ ಶಾಂತಿ ವೀಕ್ಷಕರ, ಅಭಿಮಾನಿಗಳ ಗುರುಮಕ್ಕಳೇ, ಮೊದಲಿಗೆ ಗುರುಶಕ್ತಿ ದರ್ಶನ. ಒಂದು ದೀಪವನ್ನು ಈ ರೀತಿ ಹಚ್ಕೋಬೇಕು. ಆಮೇಲೆ ಗಂಧದ ಕಡ್ಡಿ ತುಂಬ ಚೆನ್ನಾಗಿರೋದು ಹಚ್ಕೋಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳು, ಅಂದರೆ ಶ್ರೀಚಕ್ರಕ್ಕೆ ಬೇಕಾದಂಥ ಮೆಟೀರಿಯಲ್ಗಳು. ಅದಕ್ಕೂ ಮೊದಲು ಒಂದು ಆಸನ, ಒಳ್ಳೆಯ ಆಸನ ಹಾಕ್ಕೋಬೇಕು ಕೂತ್ಕೊಳ್ಳೋಕ್ಕೆ. ಪವಿತ್ರವಾದ ಪರಿಶುದ್ಧವಾದ ಸ್ಥಳದಲ್ಲಿ ಒಂದು ಮ್ಯಾಟ್ ಹಾಕ್ಕೊಂಡು ಮುಂದುಗಡೆ ಈ ರೀತಿ ವಸ್ತುಗಳನ್ನು ಇಟ್ಕೋಬೇಕು. ಏನೇನು ವಸ್ತುಗಳಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ. ಅನಂತರ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ತಾಮ್ರದ ಪಂಚಲೋಹದ ತಗಡು ಹಾಳೆ, ತಾಮ್ರದ ಹಾಳೆ, ಇದು ಪಂಚಲೋಹದ್ದು. ಇದನ್ನು ನೀವು ರೆಡಿಮೇಡ್ ಈ ರೀತಿ ತಗೊಳ್ಳಿ. ಇದರಲ್ಲಿ ಯಾವುದೇ ಬೀಜಾಕ್ಷರ ಮಂತ್ರಗಳಿರೋದಿಲ್ಲ, ಬರೀ ಓಂ ಶ್ರೀ ಅಷ್ಟೇ ಇರುತ್ತೆ. ಬೇರೆ ಹೆಚ್ಚಾಗಿ ಮಂತ್ರಗಳಿರೋದಿಲ್ಲ ಈ ಶೀಟ್ನಲ್ಲಿ. ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ. ಆಮೇಲೆ ಈ ರೀತಿ ಒಂದು ಫ್ರೇಮ್ ತಗೊಳ್ಳಿ. ಸೈಜು ಇದು 6x6 ಇದೆ. ಫ್ರೇಮ್ ಬಂದು 7x7 ಇರುತ್ತೆ. ಆದರೆ ಹಾಳೆ ಬಂದು 6x6 ಇರುತ್ತೆ. ಗೊತ್ತಾಯ್ತಲ್ಲ, ಅಂದರೆ 6 ಇಂಚು 6 ಇಂಚು. ಫ್ರೇಮ್ ಬಂದು 7 ಇಂಚು 7 ಇಂಚು ಫ್ರೇಮ್. ಗೊತ್ತಾಯ್ತಲ್ಲ, ಅದನ್ನು ನೀವು ಈ ರೀತಿ ಓಪನ್ ಮಾಡ್ಕೋಬೇಕು. ಇದು ಗ್ಲಾಸ್ ಇರುತ್ತೆ, ಗಾಜಿಂದು. ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು. ಪಿನ್ನುಗಳಿರುತ್ತೆ. ಇದೆಲ್ಲ ಓಪನ್ ಮಾಡ್ಕೊಂಡ್ಮೇಲೆ ನೀವು ಹಾಳೆ ಇರುತ್ತಲ್ಲ, ಹಾಳೆನಲ್ಲಿ ಯಾವುದೇ ಮಂತ್ರಗಳಿರೋದಿಲ್ಲ. ಗೊತ್ತಾಯ್ತಲ್ಲ, ಯಾವುದೇ ಮಂತ್ರಗಳಿರೋದಿಲ್ಲ. ಇದು ಒಂದು ಶ್ರೀಚಕ್ರ ಹಾಳೆ. ಮೊದಲೇ ಅವರೇ ರೆಡಿ ಮಾಡಿರ್ತಾರೆ. ಇದರಲ್ಲಿ ಬರೀ ಓಂ ಶ್ರೀ ಅಷ್ಟೇ ಇರುತ್ತೆ, ಇನ್ನೇನು ಇರಲ್ಲ. ಆದರೆ ನಾವು ಎಕ್ಸ್ಟ್ರಾ ಬೀಜಾಕ್ಷರ ಕೂರಿಸ್ಕೋಬೇಕು. ಇದು ನೋಡಿ, ತಾಯ್ತಗಳ ಬರೀತಕ್ಕಂಥ ಹಾಳೆಗಳವು. ಇದು ನೋಡಿ ಶ್ರೀಚಕ್ರ. ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಗೊತ್ತಾಯ್ತಲ್ಲ, ಶ್ರೀಚಕ್ರದ್ದು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ತಾಯ್ತೆಗಳು ಬರೆಯೋದು. ಈಗ ನಾವು ಶ್ರೀಚಕ್ರ ಬರೀಬೇಕು. ಅದಕ್ಕೆ ಬೇಕಾದ ವಸ್ತುಗಳು, ಒಂದು ಸ್ಕೇಲು, ಒಳ್ಳೆಯ ಒಂದು ಸ್ಕೇಲು. ಆಮೇಲೆ ಒಂದು ದಿವ್ಯಾಸ್ತ್ರ ನಂದು. ನೀವಾದರೆ ದಾಳಿಂಬೆ ಮರದು ಒಂದು ಕಡ್ಡಿ, ಮುಳ್ಳು ಥರ ಅಥವಾ ಮುಳ್ಳು, ದಾಳಿಂಬೆ ಮರದು ಕಡ್ಡಿ ಅಥವಾ ಮುಳ್ಳು. ಗೊತ್ತಾಯ್ತಲ್ಲ, ನೀವು ಇಟ್ಕೋಬೇಕು ಬರೀಲಿಕ್ಕೆ. ಇಲ್ಲಿ ನೋಡಿ, ನಾನು ಇದು ನಾಗಸಿಂಧೂರ ನಿಮಗೆ ತೋರಿಸ್ತಾ ಇದ್ದೀನಿ. ಭಾಳ ಘಮ ಅನ್ನುತ್ತಿದ್ದು ನಾಗಸಿಂಧೂರ ತಿಲಕ, ಇದು ಸಿಂಧೂರ. ಇದು ಈಗಾಗಲೇ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇದು ನೋಡಿ ಬಂದು ನಿಮಗೆ ಕಸ್ತೂರಿ ಬರುತ್ತೆ. ಸ್ವಲ್ಪ ಚೆನ್ನಾಗಿರುತ್ತೆ ತಗೊಳ್ಳಿ. ಕಸ್ತೂರಿ ಅಂದರೆ ಕೊಡ್ತಾರೆ, ಚೆನ್ನಾಗಿರುತ್ತೆ ತಗೊಳ್ಳಿ. ಕಸ್ತೂರಿ ಇಟ್ಕೋಬೇಕು. ಆಮೇಲೆ ನೋಡಿ, ಇದು ಬಂದು ನಿಮಗೆ ಅರಗಜನ ಅರ್ಥ ಆಯ್ತಲ್ಲ. ಇದು ಭಾಳ ಚೆನ್ನಾಗಿರುತ್ತೆ, ಘಮ ಅನ್ನುತ್ತೆ. ಇದು ಕೂಡ ಯಾರು ಬೇಕಾದರೂ, ಮಕ್ಕಳು ದೊಡ್ಡವರು ಎಲ್ಲರೂ ಹಣೆಗೆಲ್ಲ ಇಟ್ಕೋಬಾರ್ದು. ಮನೆಗಳಲ್ಲಿ ಗಲ್ಲಾಪೆಟ್ಟಿಗೆಗೆಲ್ಲ ಇಡ್ಬೋದು. ಗೊತ್ತಾಯ್ತಲ್ಲ, ಹಣ ಇರುತ್ತಲ್ಲ ಅಲ್ಲಿ. ಇದು ನೋಡ್ರಿ ಗೋರಜನ. ಇದು ಹೊಸದಿದೆ, ಡಬ್ಬಿ. ಇದು ಈಗ ಓಪನ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಇದು ನೋಡಿ ಅಶ್ವಿನಿಗಂಧ, ಹಾಗೆ ಅರಿಶಿಣ. ಇದು ಬಂದು ನಾಗಸಿಂಧೂರ ಮತ್ತು ಕುಂಕುಮ. ಇದು ನೋಡಿ ನಾಗಭೂತಾಳೆ, ದೇವಭೂತಾಳೆ, ನಾಗಭೂತಾಳೆ, ರಕ್ತಭೂತಾಳೆ, ಕಾಯಿ. ಅದು ಮರ ಸಾರಿ. ಅದು ನೆಕ್ಸ್ಟ್ ನೋಡಿ, ಇಲ್ಲಿ ಓಂ ಅಂತಿರುತ್ತೆ ಕೆಳಗಡೆ, ಮೇಲೆ ಕೂಡ ಓಂ ಅಂತಿರುತ್ತೆ.
ಗೊತ್ತಾಯ್ತಾ? ಅಲ್ಲಿ ಅವ್ರದ್ದು ಕಂಪನಿದು ಏನೋ ಒಂದು ಹೆಸರು ಇರುತ್ತೆ, ಶ್ರೀಚಕ್ರ ಅಂತ ಹೆಸರು ಇರುತ್ತೆ. ಗೊತ್ತಾಯ್ತಾ? ಬೇರೆ ಇನ್ನೇನಿರಲ್ಲ. ಆದರೆ ನಾವು ಬರೀಬೇಕು, ಮೊದಲು ಪೇಪರ್ ಮೇಲೆ ಬರ್ಕೋಬೇಕು. ಅದಕ್ಕೆ ನಾನೊಂದು ಪೇಪರು ರೆಡಿ ಮಾಡ್ಕೊತೀನಿ. ಅಂದರೆ 3 ಮನೆ ಒಟ್ಟು 9 ಮನೆ ಬರ್ಕೋತೀನಿ. ನಾನು 9 ಮನೆ ಬರ್ಕೊಂಡು ಸೆಂಟ್ರಲ್ಲಿ ನಾನು ರೌಂಡ್ ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಶ್ರೀಚಕ್ರಕ್ಕೆ ಈಗ ಸೆಂಟ್ರಲ್ ಏನು ನಮ್ಮದು ಕೆಲಸ ಇರೋಲ್ಲ, ಯಾವಾಗಲೂ ಸೆಂಟ್ರಲ್ ಖಾಲಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಶ್ರೀಚಕ್ರಕ್ಕೆ ಸೆಂಟ್ರಲ್ಲಿ ಖಾಲಿ ಇರಬೇಕು. ಆದರೆ ಸುತ್ತಲೂ ನಾವು ಬೀಜಾಕ್ಷರಗಳನ್ನು ಕೂರಿಸ್ಬೇಕು. ಒಬ್ಬ ಸೆಂಟ್ರಲ್ಲಿ ಖಾಲಿ ಇರಬೇಕು, ಸುತ್ತಲೂ ಮನೆಗಳಿದೆ. ಶ್ರೀಚಕ್ರ ಅದೇ ಥರ ಇರುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಅಂದ್ಬಿಟ್ಟು. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಸ್ಕ್ರೀನ್ ಮೇಲೆ ಶ್ರೀಚಕ್ರದಲ್ಲಿ ನಾನು ಬೀಜಾಕ್ಷರ ಮಂತ್ರಗಳನ್ನು ಬರೆದಿರೋದು ನಿಮಗೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಸ್ಕ್ರೀನ್ ಮೇಲೆ ನಾನು ಬೀಜಾಕ್ಷರ ಮಂತ್ರಗಳನ್ನು ಕೂರಿಸಿದ್ದೀನಿ. ಅದೇ ಥರ ನೀವು ಆ ಹಾಳೆನಲ್ಲಿ ಬರೀಬೇಕು. ಮೊದಲು ನಾನು ಪೇಪರ್ನಲ್ಲಿ ಬರ್ಕೋತೀನಿ, ಆಮೇಲೆ ಹಾಳೆ ಮೇಲೆ ಬರ್ತೀನಿ. ನೋಡಿ, ಪೇಪರ್ನಲ್ಲಿ ನಾನು ಬರ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ? ಕೆಲವೊಂದು ಸಾರಿ ಈ ಪೇಪರ್ನಲ್ಲಿರೋ ಬೀಜಾಕ್ಷರಗಳು ಬದಲಾವಣೆ ಮಾಡ್ಕೋಬೋದು ನಾವು, ತೊಂದರೆ ಏನಿಲ್ಲ. ನಮಗಿಷ್ಟ ಪ್ರಕಾರ ಆಯಾ ಗುರುಗಳ ಸಾಮರ್ಥ್ಯ. ನೆನ್ಪಿಟ್ಕೊಳ್ಳಿ, ಆಯಾ ಗುರುಗಳ ಸಾಮರ್ಥ್ಯ. ನಾನೀಗ ಈ ಪೇಪರ್ನಲ್ಲಿ ಹೆಂಗಿದೆ ಹಂಗೆ ಬರೋದಿಲ್ಲ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಶ್ರೀಚಕ್ರ ಮೇಲೆ ಯಾವ ರೀತಿ ಬರ್ತೀನಿ ಅಂತ ಈಗ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ಬೋದು. ನೀವು ಸ್ಕ್ರೀನ್ ಮೇಲೆ ಆ ಶ್ರೀಚಕ್ರದಲ್ಲಿ ಯಾವ ರೀತಿ ನಾನು ಬರಿತೀನಿ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಸ್ಕ್ರೀನ್ ಮೇಲೆ ನೋಡ್ಬೋದು. ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ? ಒಂದೊಂದು ಸಾರಿ ಬದಲಾವಣೆ ಕೂಡ ಆಗುತ್ತೆ. ಓಕೆನಾ? ಇಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯೇ ಬರಿಬೇಕು ಅಂತ ಏನೂ ಇರಲ್ಲ. ಬೀಜಾಕ್ಷರ ಮಂತ್ರಗಳು ಇಷ್ಟ ದೈವ, ಉದಾಹರಣೆಗೆ ಗಣಪತಿ, ಕುಮಾರಸ್ವಾಮಿ, ಈ ರೀತಿ ಗಂಡು ದೇವತೆಗಳನ್ನು ಇದರಲ್ಲಿ ಹೆಚ್ಚಾಗಿ ಕೂರಿಸುವಂಗಿಲ್ಲ. ಹೆಚ್ಚಾಗಿ ಹೆಣ್ಣು ದೇವತೆಗಳನ್ನೇ ಕೂರಿಸ್ಬೇಕು ಬೀಜಾಕ್ಷರ ಮಂತ್ರಗಳು. ನೆನ್ಪಿಟ್ಕೊಳ್ಳಿ, ಶಕ್ತಿ ದೇವತೆಗಳು. ಯಾಕಂದರೆ ಶ್ರೀಚಕ್ರ ಸ್ವರೂಪಿಣಿ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ. ಆದ್ದರಿಂದ ಹೆಣ್ಣು ದೇವತೆಗಳ ಬೀಜಾಕ್ಷರ ಮಂತ್ರಗಳನ್ನೇ ಕೂರಿಸಿದ್ರೆ ಒಳ್ಳೆಯದು. ಗೊತ್ತಾಯ್ತಲ್ಲ? ಅದಕ್ಕೆ ನಿಮ್ಮಿಷ್ಟ ಬಂದಾಗೆ ನೀವು ಹೆಣ್ಣು ದೇವತೆಗಳ ಬೀಜಾಕ್ಷರ ಮಂತ್ರವನ್ನು ಕಾರ್ನರ್ಗಳಲ್ಲಿ ಕೂರಿಸ್ಬೇಕು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾನು ಕೂರಿಸಿದ್ದೀನಿ ಆ ರೀತಿ. ಗೊತ್ತಾಯ್ತಲ್ಲ? ಇದು ನೋಡಿ, ಆಮೇಲೆ ಎಲ್ಲ ಆದಮೇಲೆ ಬೀಜಾಕ್ಷರ ಮಂತ್ರ ಬರೆದ್ಮೇಲೆ ಹಿಂದಗಡೆ ಈಗೇನು ನೀವು ಬೀಜಾಕ್ಷರ ಮಂತ್ರ ಬರೆದಿದ್ದೀರಿ, ಶ್ರೀಚಕ್ರ ಇದೆ, ಅದರ ಹಿಂದಗಡೆ ನೋಡಿ ವೈಟ್ ಕಲರ್ ಇರುತ್ತೆ. ಅಲ್ಲಿ ಗೋರಜನು, ಕಸ್ತೂರಿ ಇದೆಲ್ಲ ಬಳಿಬೇಕು. ಈಗ ನಾನು ಗೋರಜನ್ ಬಳ್ದೆ, ಆಮೇಲೆ ಇವಾಗ ಕಸ್ತೂರಿ ಬಳಿತಾ ಇದ್ದೀನಿ. ಹಿಂದಗಡೆ ಹಾಳೆಯ ಹಿಂದೆ, ನೆನ್ಪಿಟ್ಕೊಳ್ಳಿ, ಬೀಜಾಕ್ಷರ ಮಂತ್ರ ಯಾವ ಕಡೆ ಇರುತ್ತೆ ಆ ಕಡೆ ಅಲ್ಲ, ಹಾಳೆಯ ಹಿಂದಗಡೆ. ಗೊತ್ತಾಯ್ತಲ್ಲ? ಇದು ಅರ್ಗಜನ, ಒಳ್ಳೆ ಪೇಸ್ಟ್ ಥರ ಇರುತ್ತೆ, ಘಮ ಅನ್ನುತ್ತೆ. ಓಕೆನಾ? ಅರ್ಗಜನ್, ಇದು ಅರ್ಕಜ ಅಂತಾರೆ. ಓಕೆನಾ? ಇದು ಗೋರಜ್ಜನ, ಆಮೇಲೆ ಕಸ್ತೂರಿ. ಓಕೆನಾ? ಇದು ನಾಗಸಿಂಧೂರ. ಗೊತ್ತಾಯ್ತಲ್ಲ? ನಾಗಸಿಂಧೂರ ಕೂಡ ಹಾಕಬೇಕು ಹಿಂದಗಡೆ, ಹಾಳೆಯ ಶ್ರೀಚಕ್ರದ ಹಾಳೆಯ ಹಿಂದಗಡೆ. ಗೊತ್ತಾಯ್ತಲ್ಲ? ಇದು ನೋಡಿ ವಿಭೂತಿ, ಭಾಳ ಘಮ ಅನ್ನುತ್ತಿದ್ದು, ವಿಭೂತಿ ಕೂಡ ಹಾಕಬೇಕು ಹಿಂದಗಡೆ. ನೆನಪಿಟ್ಕೊಳ್ಳಿ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಆಮೇಲೆ ನೋಡಿ ಅಶ್ವಿನಿ ಗಂಧ ಇದು, ಆಮೇಲೆ ಅರಿಶಿನ, ಆಮೇಲೆ ಕುಂಕುಮ, ನಾಗಸಿಂಧೂರ 2 ಇದರಲ್ಲಿ ಮಿಕ್ಸ್ ಇರುತ್ತೆ. ಓಕೆನಾ? ಮತ್ತೆ ಇನ್ನೊಂದು ಸಾರಿ ಹಾಕೋಬೋದು. ಓಕೆನಾ? ಎಲ್ಲ ನೀಟಾಗಿ ಹಾಕಬೇಕು. ಹಾಕ್ಬಿಟ್ಟು ಇನ್ನೂ ಒಂದಿದೆ, ಇದು ಕಪ್ಪು ಅರಿಶಿನ, ಬ್ಲ್ಯಾಕ್ ಎಲ್ಲೋ ಪೌಡ್ರು. ಗೊತ್ತಾಯ್ತಲ್ಲ? ಕಪ್ಪು ಅರಿಶಿನ, ಅದು ಟರ್ಮರಿಕ್ ಪೌಡ್ರ್ ಅಂತಿರಲ್ಲ, ಬ್ಲ್ಯಾಕ್ ಟರ್ಮರಿಕ್ ಪೌಡ್ರು. ಕಪ್ಪು ಅರಿಶಿನ ಪುಡಿ ಕೂಡ ಹಾಕಬೇಕಿಷ್ಟು. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಹೆಣ್ಣು ದೇವತೆಗಳಿಗೆ ಸಂಬಂಧಪಟ್ಟಿದ್ದು. ನೆನಪಿಟ್ಕೊಳ್ಳಿ. ಆಮೇಲೆ ಭೂತಾಳೆ, ದೇವ ಭೂತಾಳೆ, ಇದು ಸ್ವಲ್ಪ ಪುಡಿ ಮಾಡಿ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ದೇವಭೂತಾಳೆ ಅಥವಾ ರಕ್ತಭೂತಾಳೆ ಅಂತೀವಿ. ಅದರ ಒಂದು ಚಕ್ಕೆ, ಅದು ಮರದ್ದು ಕಾಂಡ, ಸ್ವಲ್ಪ ಧೂಳು ಮಾಡಿ ಹೊಡಿಬೇಕಲ್ಲಿ ಪುಡಿ. ಗೊತ್ತಾಯ್ತಲ್ಲ? ಇಷ್ಟಾದಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಹಿಂದಗಡೆ ಹಾಳೆ ಹಿಂದೆ ಇದು, ನೆನ್ಪಿಟ್ಕೊಳ್ಳಿ. ಈಗ ಫ್ರೇಮ್ ತೊಗೋಬೇಕು. ಫ್ರೇಮ್ನ ತಗೊಂಡು, ಆದರೆ ಫ್ರೇಮ್ನಲ್ಲಿ ನೀವು ಹೆಂಗನ ಕೂರಿಸಿ ಪರವಾಗಿಲ್ಲ. ಇವಾಗ ಗ್ಲಾಸ್ ಇದೆ, ಇದು ನೀವು ಹೆಂಗನ ಕೂರಿಸಿ. ಆದರೆ ಮತ್ತೆ ನೀವು ಹಿಂದಗಡೆ ಅದು ಕ್ಯಾಪ್ ಹಾಕೋವಾಗ ನೋಡ್ಕೊಂಡು ಹಾಕಬೇಕು. ಓಮ್ ಅಂತ ಮೇಲ್ಗಡೆ ಯಾವುದು ಇರುತ್ತೆ ಡೈರೆಕ್ಷನು ಆ ಕಡೆನೇ ಹಾಕಬೇಕು ಕ್ಯಾಪು. ಯಾಕಂದರೆ ನೀವು ಮಳೆ ಹೊಡೆದ್ಮೇಲೆ ಗೋಡೆಗೆ ಅಲ್ಲಿ ಹಾಕಬೇಕಲ್ಲ. ಇವಾಗ ಹೆಂಗನ ಕೂರಿಸ್ಕೊಳ್ಳಿ, ತೊಂದರೆ ಇಲ್ಲ ಇದು. ಆದರೆ ಇದರ ಮೇಲೆ ಕ್ಯಾಪ್ ಹಾಕೋವಾಗ ಹುಷಾರಾಗಿರಬೇಕು. ಯಾಕಂದರೆ ಹಾಳೆ ಓಮ್ ಅಂತ ಯಾವ ಕಡೆ ಮೇಲ್ಗಡೆ ಇದೆ, ಓಮ್ ಅನ್ನೋದು ಅಕ್ಷರಗಳು ಯಾವ ಕಡೆ ಮೇಲ್ಗಡೆ ಇದ್ದಾವೆ ಆ ಕಡೆನೇ ನೋಡಿ ಇದು ಹಾಕ್ಬೇಕು. ಇದು ಲಿಂಕ್ ಇರುತ್ತಲ್ಲ, ಈ ಲಿಂಕು ಅಕ್ಷರಗಳು ಮೇಲ್ಗಡೆನೇ ಹಾಕ್ಬೇಕು. ನಾನು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಓಮ್ ಅನ್ನೋದು ಮೇಲ್ಗಡೆಗಿದೆ, ಮೇಲ್ಗಡೆಗೆ ನೋಡ್ತಾ ಇರ್ಬೇಕು ಅಕ್ಷರಗಳೆಲ್ಲ. ತಲೆ ಮೇಲ್ಗಡೆ ಇರಬೇಕು ಅಕ್ಷರಗಳು, ಆ ಕಡೆನೇ ಲಿಂಕ್ ಹಾಕಬೇಕು. ಇಲ್ಲಾಂದರೆ ಉಲ್ಟಂಪಲ್ಟ ಆಗಿಬಿಡುತ್ತೆ ಅಕ್ಷರಗಳು. ನೆನ್ಪಿಟ್ಕೊಳ್ಳಿ.
ಓಕೆ. ಆಮೇಲೆ ಈ ಲಿಂಕೋಗಳು ನೀಟಾಗಿ ಪ್ರೆಸ್ ಮಾಡಿದ್ರೆ ಆಗುತ್ತೆ. ಭಾಳ ಈಸಿಯಾಗಿ ಬಿಚ್ಬೋದು, ಈಸಿಯಾಗಿ ಆಗ್ಬೋದು ಈ ಲಿಂಕೋಗಳು. ಓಕೆ, ರೆಡಿ ಆಯಿತು ಈಗ ಶ್ರೀಚಕ್ರ. ನೋಡಿ ಶ್ರೀಚಕ್ರ ರೆಡಿ ಆಯಿತು. ನೋಡಿ ಓಂ ಅನ್ನೋದು ಮೇಲೆ ಇದೆ, ಅಕ್ಷರಗಳ ಮೇಲೆ ಇದ್ದಾವೆ. ಲಿಂಕ್ ಯಾವ ಕಡೆ ಇದೆಯೋ ಆ ಕಡೆ ಇದ್ದಾವೆ. ಗೊತ್ತಾಯ್ತಲ್ಲ, ನೋಡ್ಬೋದು ಶ್ರೀಚಕ್ರ ನೀಟಾಗಿದೆ. ಈಗ ಏನಿದ್ರು ಇದಕ್ಕೆ ಗಂಧ ಅದು ಇದು ನೀವಿಟ್ಟು ಷೋಡಶೋಪಚಾರ ಮಾಡಿ ಒಳ್ಳೆ ಪೂಜೆ ಮಾಡಿ ಯಥೇಚ್ಛವಾಗಿ ಮನೆಯಲ್ಲಿ ನೀವು ಆಮೇಲೆ ಎಲ್ಲೋ ಒಂದು ಗೋಡೆ ಕಡೆ ತಗಲಾಕ್ಬೋದು, ಇಲ್ಲ ದೇವ್ರ ಮನೆಯಲ್ಲೇ ಇಟ್ಕೋಬೋದು, ಅಥವಾ ನಿಮ್ಮ ರೂಮಲ್ಲಿ ಇಟ್ಕೋಬೋದು. ಆದರೆ ಹೆಚ್ಚಾಗಿ ದೇವ್ರ ಮನೇಲಿಟ್ಟರೆ ಒಳ್ಳೆಯದು. ಯಾಕಂದರೆ ಕೆಲವರು ಮನೆಯಲ್ಲ ಅಂಟು ಮುಂಟು ಮಾಂಸ ಗಿಂಸ ಎಲ್ಲ ಮಾಡ್ತಾರೆ. ಆದರೆ ಮಂತ್ಲಿ ಟೈಮ್ ಡೇಟಿಂಗೆಲ್ಲ ಇದಕ್ಕೇನು ತೊಂದರೆ ಇಲ್ಲ. ಲೀವ್ ಇರುತ್ತಲ್ಲ ಮಂತ್ಲಿ ಟೈಮ್ ಲೇಡೀಸು, ಅದಕ್ಕೆಲ್ಲ ತೊಂದರೆ ಇಲ್ಲ. ಆದರೆ ಕೆಲವರು ಮಾಂಸ ಎಲ್ಲ ಸೇವನೆ ಮಾಡ್ತಾರೆ. ಆದ್ದರಿಂದ ಇದು ಹಾಲಲ್ಲೆಲ್ಲ ಹಾಕಬಾರ್ದು, ಬೆಡ್ರೂಮ್ಗಳಲ್ಲಿ ಇಟ್ಕೋಬಾರ್ದು. ಏನಿದ್ರು ದೇವ್ರ ಮನೆಯಲ್ಲೇ ಇಟ್ಕೋಬೇಕು, ಇಲ್ಲ ಆಫೀಸುಗಳಲ್ಲಿ ಇಟ್ಕೋಬೋದು. ಗೊತ್ತಾಯ್ತಲ್ಲ. ಶ್ರೀಚಕ್ರ ಅಂದರೆ ಬಹಳ ಶುದ್ಧವಾದ ದೈವ. ತ್ರಿಮಾತೆಯರು, ಆಮೇಲೆ ಸಪ್ತಮಾತೃಗೆಯರು, ಆಮೇಲೆ ಅಷ್ಟೈಶ್ವರ್ಯ ಮತ್ತು ಅಷ್ಟಮಹಾಲಕ್ಷ್ಮಿ ಇತ್ಯಾದಿ. ಗೊತ್ತಾಯ್ತಲ್ಲ. ಈಗ ನೋಡಿ ಇಲ್ಲಿ ನಾನು ಇಷ್ಟೆಲ್ಲ ಮಾಡಿ ಆಯಿತು. ಈಗ ನಾನು ಗಂಗೆಯಿಂದ ಶುದ್ಧಿ ಮಾಡ್ತೀನಿ. ಗಂಗೆಯಿಂದ ಓಂ ಶ್ರೀ ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಬ್ರಹ್ಮಪುತ್ರ ತುಂಗಭದ್ರಾ ಕಾವೇರಿ ಶಂಶ ಅರ್ಕವ ತಾಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಅಂತರಂಗ ಕೋಡ್ಲೇಶ್ವರ ಕುಟ್ಟಾಳಿ ಸೀತೆ ಕೈವರ ಕಾಶಿ ಪುಣ್ಯತೀರ್ಥ ಕ್ಷೇತ್ರಗಳ ಪುಣ್ಯತೀರ್ಥ ಸಾಗರ ನದಿ ವಂಡಕುಂಡ ಗಂಗಾಜಲ ಮಂಡಕುಂಡ ಗಂಗಾಜಲಂ ಗಂಗಾಸ್ನಾನಂ ಸಮರ್ಪಯಾಮಿ. ನೋಡಿ ಆ ತಟ್ಟೆನಲ್ಲಿ ನಾನೀಗ ನಾಗಸಿಂಧೂರ ಅಶ್ವಿನಿ ಗಂಧ ವಿಭೂತಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಪ್ಪು ಅರಿಶಿಣ ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ. ಕುಂಕುಮ, ಅರಿಶಿಣ, ಅಶ್ವಿನಿ ಗಂಧ, ವಿಭೂತಿ, ನಾಗಸಿಂಧೂರ ಇಷ್ಟು ಹಾಕ್ಕೊಂಡು ಒಂದು ಗಂಧ ಥರ ಮಾಡಿದ್ದೀನಿ. ಅದನ್ನು ನೀವು ಹಿಂದ್ಗಡೆ ಓಂ ಅಂತ ಬರಿಬೇಕು. ಕನ್ನಡದಲ್ಲಾದರೂ ಬರೀ, ಹಿಂದಿಯಲ್ಲಾದರೂ ಬರೀ, ಹಿಂದ್ಗಡೆ ಓಂ ಅಂತ ಬರಿಬೇಕು. ಯಾಕಂದರೆ ನೀವು ಪ್ರಾಣ ಪ್ರತಿಷ್ಠೆ ಮಾಡಬೇಕಂದ್ರೆ ಇಷ್ಟು ಕೆಲಸ ಮಾಡ್ಕೋಬೇಕು. ಈಗ ನಾವು ಪ್ರಾಣ ಪ್ರತಿಷ್ಠೆ ಮಾಡೋಕ್ಕೆ ಹೊರಟಿದ್ವಿ. ಗೊತ್ತಾಯ್ತಲ್ಲ. ಅದಕ್ಕೆ ಮೊದಲು ಇಲ್ಲಿ ನಾವು ಸಿದ್ಧತೆ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ನಾನು ಕನ್ನಡದಲ್ಲಿ ಓಂ ಅಂತ ಬರ್ತೀನಿ, ನೀವು ಹಿಂದಿಯಲ್ಲಾದರೂ ಬರ್ಕೊಳ್ಳಿ, ಇಂಗ್ಲೀಷಲ್ಲಾದರೂ ಬರ್ಕೊಳ್ಳಿ. ಒಟ್ಟಿನಲ್ಲಿ ಓಂ ಅಂತ ಇರಬೇಕು. ಓಂಕಾರ ಸ್ವರೂಪಿಣಿ, ಶ್ರೀಚಕ್ರ ಸ್ವರೂಪಿಣಿ, ಶ್ರೀ ಲಲಿತಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ನವಶಕ್ತಿ, ಅಷ್ಟೈಶ್ವರ ಮಾತೆ, ನವಶಕ್ತಿ. ಗೊತ್ತಾಯ್ತಲ್ಲ. ಆ ಸ್ವರೂಪ ಶಕ್ತಿ ಈ ಒಂದು ಶ್ರೀಚಕ್ರ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಇದರಿಂದ ದಾರಿದ್ರ್ಯ ನಿವಾರಣೆ, ರೋಗ ನಿವಾರಣೆ, ಶತ್ರುಗಳ ನಿವಾರಣೆ, ದುಷ್ಟಶಕ್ತಿಗಳ ನಿವಾರಣೆ, ದುಷ್ಟಶತ್ರುಗಳ ನಿವಾರಣೆ, ಮನೆಯಲ್ಲಿ ಯಾವುದೇ ನೆಗೆಟಿವ್ ಇದ್ದರೂ ದಾರಿದ್ರ್ಯದು ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಈ ಒಂದು ಶ್ರೀಚಕ್ರಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ. ನೀವು ಇದಕ್ಕೆ ಯಾವ ರೀತಿ ಬೇಕಾದ ರೀತಿ ನಿಮ್ಗೆ ಇಷ್ಟ ಬಂದಾಗ ನೀವು ಗಂಧ, ಅರಿಶಿಣ, ಅಶ್ವಿನಿ ಗಂಧ, ವಿಭೂತಿ ಎಲ್ಲವೂ ಸುಗಂಧದಿಂದ ಕೂಡಿರಬೇಕು. ನೆನ್ಪಿಟ್ಕೊಳ್ಳಿ. ಘಮ ಅಂತ ಇರಬೇಕು. ಓಕೆನಾ. ಆ ಲಿಂಕ್ ಆ ಕಡೆ ಆ ಕಡೆ ಅಕ್ಷರ ಇರಬೇಕು. ಓಕೆ. ಈಗ ಮುಂದೆ ಕೂಡ ನೀವು ಇಟ್ಕೋಬೇಕಾಗುತ್ತೆ ಸೈಡ್ನಲ್ಲೆಲ್ಲ. ಗೊತ್ತಾಯ್ತಲ್ಲ. ಮುಂದೆ ಕೂಡ ಇಟ್ಕೋಬೋದು. ಮನೆಯಲ್ಲಿ ನೀವು ಕುಂಕುಮ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಬರೀ ಗಂಧ ಎಲ್ಲ ಇಡ್ತೀನಿ, ಆಮೇಲೆ ಕುಂಕುಮ ಇಡ್ತೀನಿ ಲಾಸ್ಟಲ್ಲಿ. ಓಕೆನಾ. ಫಸ್ಟು ಈ ಗಂಧ ಎಲ್ಲ ಇಟ್ಕೊಳ್ಳೋಣ, ಆಮೇಲೆ ಕುಂಕುಮನ ಒಂಚೂರು ಮೇಲೆ ಹಾಕಿದ್ರೆ ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ. ಕುಂಕುಮ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ, ಆಗಲೇ ನಾನು ನಾಗಸಿಂಧೂರ ಹಾಕಿದ್ದೀನಿ, ಸ್ವಲ್ಪ ಕುಂಕುಮನ ಹಾಕಿದ್ದೀನಿ, ಆದರೆ ಅದೀಗ ಕಾಣೋದಿಲ್ಲ. ಇದೆಲ್ಲ ಹಿಟ್ಟಾದಮೇಲೆ ನೀವೇನು ಮಾಡಬೇಕು, ಅದ್ರ ಮೇಲೆ ಒಂಚೂರು ಕುಂಕುಮ ಹಾಕಿದ್ರೆ ರೆಡ್ ಕಲರ್ ಕಾಣುತ್ತೆ. ಗೊತ್ತಾಯ್ತಲ್ಲ. ನೋಡಿ ಇವರೇ, ಈಗ ರೆಡಿ ಆಗಿದೆ. ಆಮೇಲೆ ನಾವೇನು ಮಾಡಬೇಕು, ಜ್ಯೋತಿಯಿಂದ ಬೆಳಗಬೇಕು. ಗೊತ್ತಾಯ್ತಲ್ಲ. ಕುಂಕುಮ ನಾನು ಆಮೇಲೆ ಹಾಕ್ತೀನಿ ಲಾಸ್ಟಲ್ಲಿ. ಗೊತ್ತಾಯ್ತಲ್ಲ. ಅದೊಂಥರ ಅಭಿಷೇಕ ಇದ್ದಂಗೆ. ಕುಂಕುಮಾರ್ಚನೆ ಅಂತಿರಲ್ಲ, ಆ ರೀತಿ. ಗೊತ್ತಾಯ್ತೇನ್ರಿ. ಕುಂಕುಮಾರ್ಚನೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಯಥೇಚ್ಛವಾಗಿ ಪೂಜೆ. ನೋಡಿ ನಾನು ಕುಂಕುಮ ಎಲ್ಲ ಹಾಕ್ತಾಯಿದ್ದೀನಿ ಈಗ. ಗೊತ್ತಾಯ್ತಲ್ಲ. ಮೊದಲು ನಾವು ಈ ರೀತಿ ಮಂಗಳಾರತಿ ಎಲ್ಲ ಮಾಡ್ಕೋಬೇಕು, ಮತ್ತು ಇನ್ನೂ ಒಂದು ಸಾರಿ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಫಸ್ಟ್ ಒಂದು ಸಾರಿ ಮಾಡ್ಕೋಬೇಕು, ಆಮೇಲೆ ಕುಂಕುಮ ಅರ್ಶಿಣ ಎಲ್ಲ ಹಾಕ್ಕೋಬೇಕು. ಇದನ್ನು ಅಭಿಷೇಕ ಅರ್ಚನೆ ಅಂತಾರೆ. ಗೊತ್ತಾಯ್ತೇನ್ರಿ. ಅರ್ಚನೆ ಅಂತ ಕೂಡ ಹೇಳ್ತಾರೆ. ಗೊತ್ತಾಯ್ತಲ್ಲ. ಈ ಬ್ರಾಹ್ಮಣರು ಪೂಜೆ ಮಾಡೋರು, ಲಿಂಗಾಯತರು ದೇವಸ್ಥಾನಗಳಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಅಷ್ಟೊಂದು ನಮ್ಗೆ ಮಾಡೋಕ್ಕೆ ಬರೋಲ್ಲವಲ್ಲ. ನಾವೇನು ಮಾಡಬೇಕು, ಭಕ್ತಿಯಿಂದ ಏನು ಗೊತ್ತಿದೆಯೋ ಅದನ್ನು ಆ ದೈವಕ್ಕೆ ಸಮರ್ಪಣೆ ಮಾಡಬೇಕು. ಭಕ್ತಿ ಭಾವದಿಂದ ನಿರ್ಮಲವಾದ ಭಕ್ತಿ ಇದ್ದರೆ ಸಾಕು. ಗೊತ್ತಾಯ್ತಲ್ಲ.
ಈಗ ನಾವು ದೀಪ ಆರಾಧನೆ ಮಾಡಿ ಆಮೇಲೆ ಪ್ರಾಣ ಪ್ರತಿಷ್ಠೆ ನಮ್ಮಲ್ಲಿರುವ ಯೋಗಶಕ್ತಿ ತಪಶಕ್ತಿಯನ್ನು ಆ ಶ್ರೀಚಕ್ರಕ್ಕೆ ಕಳಿಸ್ಕೊಡ್ಬೇಕು. ನೆನಪಿಟ್ಕೊಳ್ಳಿ, ನಮ್ಮಲ್ಲಿರುವ ಯೋಗಶಕ್ತಿಯನ್ನು ತಪಶಕ್ತಿಯನ್ನು ಶ್ರೀಚಕ್ರಕ್ಕೆ ಕಳಿಸ್ಕೊಡ್ಬೇಕು. ಅರ್ಥ ಆಯ್ತಲ್ಲ? ನಾವು ಅದಕ್ಕೆ ಶುದ್ಧವಾಗಿರಬೇಕು, ತಪಸ್ಸಾಧನೆ ಮಾಡಬೇಕು. ಆಗ ನಮ್ಮಲ್ಲಿರುವ ಶಕ್ತಿ ಆ ಕಡೆಗೆ ಹೋಗುತ್ತೆ. ಅದರಲ್ಲೇ ಆವಾಹನ ಆಗಿ ಶ್ರೀಚಕ್ರಕ್ಕೆ ಆವಾಹನ ಆಗಿ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ? ಯಾರು ತಪಸ್ವಿಗಳು, ಯಾರು ಯೋಗಿಗಳು, ಯಾರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡೋರು ಮನೆಗಳಲ್ಲಿ ಇರ್ತಾರಲ್ಲ, ಒಳ್ಳೆಯವ್ರಿಗೆ ಯಾವಾಗೂ ಈ ರೀತಿ ಗುರುಗಳ ವೀಡಿಯೋಗಳು, ದೇವರ ವೀಡಿಯೋಗಳು ನೋಡೋರೆಲ್ಲ ಒಳ್ಳೆಯವರೇ ಅಲ್ವಾ? ಗುರುಗಳ ತತ್ವಗಳನ್ನು ಪಾಲನೆ ಮಾಡೋರೆಲ್ಲ ಒಳ್ಳೆಯವರೇ. ಹಾಗೆ ನಿಮ್ಮಂಥವ್ರಿಗೆ ಯಾವಾಗಲೂ ದೈವ ಆಶೀರ್ವಾದ ಶಕ್ತಿ ಇರುತ್ತೆ. ನೀವು ಈ ರೀತಿ ಮಾಡ್ಕೋಬೋದು, ಶ್ರೀಚಕ್ರ ಮಾಡ್ಕೋಬೋದು, ತಾಯ್ತಗಳು ಮಾಡ್ಕೋಬೋದು, ಪ್ರಾಣ ಪ್ರತಿಷ್ಠೆ. ಗೊತ್ತಾಯ್ತಲ್ಲ? ಪ್ರಾಣ ಪ್ರತಿಷ್ಠೆ ಎಲ್ಲ ನೀವು ಮನೆಗಳಲ್ಲೇ ಮಾಡ್ಕೋಬೋದು. ಇವಾಗ ನಾನು ಮಾಡಿದ್ದೀನಲ್ಲ, ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ. ನೀವು ಹೆಚ್ಚಾಗಿ ಹೂವು ಎಲ್ಲ ಹಾಕಿ ತೆಂಗಿನಕಾಯಿ ಹೊಡೆದು ಎಲ್ಲ ಚೆನ್ನಾಗಿ ಮಾಡ್ಕೋಬೇಕು ಪೂಜೆ. ನಾನು ನಿಮಗೆ ಸಿಂಪಲಾಗಿ ಮಾಡಿ ತೋರಿಸ್ತಾಯಿದ್ದೀನಿ, ನೆನಪಿಟ್ಕೊಳ್ಳಿ. ಸಿಂಪಲಾಗಿ ನಾನು ಮಾಡ್ತೀನಿ, ಇಲ್ಲಿ ಟೈಮ್ ಇರೋದಿಲ್ಲಲ್ಲ ನಿಮಗೆ ಅಷ್ಟು ತೋರ್ಸೋಕ್ಕೆ. ಈ ವಿಡಿಯೋನ ದೊಡ್ಡದಾಗ್ಬಿಡುತ್ತೆ. ನೋಡಿ, ರೆಡಿ ಆಯಿತು ಶ್ರೀಚಕ್ರ, ನೋಡಿದ್ರಲ್ಲ? ಈಗ ಯಾರಿಗೆ ಬೇಕಾದ್ರೆ ನಾವು ಇದನ್ನು ಕೊಡ್ಬೋದು. ಗೊತ್ತಾಯ್ತಾ? ಯಾರಿಗೆ ಬೇಕಾದ್ರೂ ನಾವು ಇದನ್ನು ಕೊಡ್ಬೋದು, ನೆನ್ಪಿಟ್ಕೊಳ್ಳಿ. ಹಾಗೆ ತಾಯ್ತಗಳಲ್ಲಿ ಶಕ್ತಿ ಇರುತ್ತೆ. ನೋಡಿ, ಇದೆಲ್ಲ ತಾಯ್ತಗಳು, ಎಲ್ಲೋ ಕಲರ್. ನೋಡ್ರಿ, ಈ ತಾಯ್ತಗಳು ಹೆಂಗೆ ಗೊತ್ತಾ? ನಾನು ಬ್ಲ್ಯಾಕ್ ಕಲರ್ ದಾರ ಹಾಕಿದರೆ ಇದು ಶತ್ರು ಶಕ್ತಿ, ದುಷ್ಟಶಕ್ತಿ ನಿವಾರಣೆಗೆ. ಅದೇ ನೋಡಿ, ಇದು ರೆಡ್ಡು ಎಲ್ಲೋ ಇದ್ದರೆ ಅದು ವಶೀಕರಣಕ್ಕಿದು. ನೋಡಿ, ಈ ತಾಯ್ತಗಳು ವಶೀಕರಣಕ್ಕೆ ದಾರಗಳು ಹಾಕಿದರೆ ವೈಟು ಎಲ್ಲೋ ರೆಡ್. ಇದು ನೋಡಿ, ಬ್ಲ್ಯಾಕ್ ವೈಟು ರೆಡ್. ಈ ದಾರ ಇದೇನಕ್ಕಂದರೆ ಶತ್ರು ದೃಷ್ಟಿಗೆ, ಇದೇನಕ್ಕಂದರೆ ವಶೀಕರಣಕ್ಕೆ, ಆಕರ್ಷಣೆಗಿದು. ಇದು ದುಷ್ಟಶಕ್ತಿ ನಿವಾರಣೆಗೆ. ಗೊತ್ತಾಯ್ತಲ್ಲ? ಈ ರೀತಿ ಕಲರ್ಗಳು ಕೂಡ ಚೇಂಜ್ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಥರ ತಾಯ್ತದೆ, ಇದು ಬರೀ ಎಲ್ಲೋ ಸರಸ್ವತಿಗೆ, ವಿದ್ಯೆ ಕಲಿಯೋಕ್ಕಿದು. ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಇಷ್ಟು ವೀಕ್ಷಕರ ಅಭಿಮಾನಗಳೇನು ನೋಡಿದ್ರಲ್ಲ, ಶ್ರೀಚಕ್ರವನ್ನು ಹೇಗೆ ತಯಾರು ಮಾಡೋದಂತ ನೀವು ನೋಡಿದ್ರೆ ಇದೇ ರೀತಿ ನೀವು ಮಾಡ್ಕೋಬೇಕು. ಗುರುಗಳಾದವ್ರು ಮಾಡ್ಕೋಬೇಕು. ಬೇರೆಯವರು ಆ ಗುರುಗಳ ಹತ್ರ ಏನೋ ಒಂದು ಅವ್ರ ಖರ್ಚು ವೆಚ್ಚ, ಇದರ ಖರ್ಚು ವೆಚ್ಚ ಇರುತ್ತೆ, ಅದನ್ನು ಕೊಟ್ಟು ಗುರುಗಳ ಹತ್ರ ಒಂದಷ್ಟು ಎಕ್ಸ್ಟ್ರಾ ದಕ್ಷಿಣೆ ಕೊಟ್ಟು ನೀವು ತೊಗೋಬೇಕು. ತಗೊಂಡು ನಿಮ್ಮ ಮನೆಗಳಲ್ಲಿ ಇಟ್ಕೊಂಡು, ದೇವ್ರ ಮನೇಲಿ ಇಟ್ಕೊಂಡು ಇದನ್ನು ಪೂಜೆ ಮಾಡ್ಬೋದು. ಆಫೀಸಲ್ಲಿ, ಅಂಗಡಿ, ಹೋಟೆಲ್ ಎಲ್ಲಾದರೂ ಸರಿ, ಫ್ಯಾಕ್ಟ್ರಿ ಆದರೂ ಸರಿ, ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ. ಜಾಸ್ತಿ ಏನೂ ಖರ್ಚಾಗಲ್ಲ, ಕಡಿಮೆ ಇರುತ್ತೆ. ಗೊತ್ತಾಯ್ತಲ್ಲ? ಆದರೆ ಇದರಲ್ಲಿ ಪಿರಮಿಡ್ ಥರ ಬರುತ್ತೆ. ಪಿರಮಿಡ್ ಅಂದರೆ ಏನು? ಇದು ಶ್ರೀಚಕ್ರ. ಗೊತ್ತಾಯ್ತಲ್ಲ? ಅಲ್ಲ, ಆಗಲೇ ಹೇಳ್ದೆ, ಇದು ತಾಯ್ತಗಳು, ಇದು ಶ್ರೀಚಕ್ರ. ಗೊತ್ತಾಯ್ತೇನ್ರಿ? ಇದು ತಾಯ್ತಗಳು, ಇದು ಶ್ರೀಚಕ್ರ. ಗೊತ್ತಾಯ್ತಲ್ಲ? ಆದರೆ ಪಿರಮಿಡ್ ಥರ ಬೇರೆ ಬರುತ್ತೆ ಇದು ಶ್ರೀಚಕ್ರ. ನೆನ್ಪಿಟ್ಕೊಳ್ಳಿ, ಪಿರಮಿಡ್ ಥರನೂ ಬೇರೆ ಥರ ಬರುತ್ತೆ, ಪಿರಮಿಡ್ ಥರನೂ ಇರುತ್ತೆ ಶ್ರೀಚಕ್ರ. ನೆನ್ಪಿಟ್ಕೊಳ್ಳಿ, ಇದು ತಾಯ್ತಗಳು, ಇದು ಶ್ರೀಚಕ್ರ. ಗೊತ್ತಾಯ್ತಲ್ಲ? ಪಿರಮಿಡ್ ಥರನೂ ಇರುತ್ತೆ. ಓಕೆಲಾ? ಆದರೆ ಪಿರಮಿಡ್ ಥರ ಅಂದರೆ ಈ ರೀತಿ ಬರುತ್ತೆ. ಅದನ್ನು ದೇವಸ್ಥಾನಗಳಲ್ಲಿ ಹಳ್ಳಿಲಿ ಇಡ್ತಾರೆ. ಅದು ಕೆ ಜಿ ಲೆಕ್ಕ ಪಂಚಲೋಹದ್ದು ಇರುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತೆ. 1 kg 2,500, 1,500ರಿಂದ 2,500, 3,000ವರೆಗೂ ಪಂಚಲೋಹದ್ದು 1 kg ಪಿರಮಿಡ್. 1 kg ಪಿರಮಿಡ್ ಸಾಮಾನ್ಯವಾಗಿ 3 kg 4 kg 10 kg ಹಿಂಗೆಲ್ಲ ತಗೋತಾರೆ. ನಾನು ಕೂಡ ರಾಮನಗರ ಲಕ್ಕೋಜನಹಳ್ಳಿ ಬರುತ್ತೆ, ಅಲ್ಲಿ ಆದಿಶಕ್ತಿ ದೇವಸ್ಥಾನದಲ್ಲಿ ಪಿರಮಿಡ್ ಥರ ಇರೋ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಹಾಗೆ ಕೆಂಗೇರಿ ಉಪನಗರ, ಕೆಂಗೇರಿ ಹತ್ರ ಅಲ್ಲಿ ಕೂಡ ಒಂದು ಮನೆಯಲ್ಲಿ ನಾನು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ನೀವು ಇದನ್ನು ಫೋಟೋ ತೊಗೊಂಡ್ರೆ ಚೀಪ್ ಆಗುತ್ತೆ. ಗೊತ್ತಾಯ್ತಲ್ಲ? ಅದೇ ನೀವು ಪಿರಮಿಡ್ ತೊಗೊಂಡ್ರೆ ಹೋಮ ಗಿಮ ಎಲ್ಲ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ಹೋಮ ಗಿಮ ಏನು ಬೇಕಾಗಿಲ್ಲ, ನಾನೇ ಎಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿರ್ತೀನಿ. ನೀವು ಮನೆಗಳಲ್ಲಿ ಇದನ್ನು ಇಟ್ಕೊಂಡು ಫಸ್ಟ್ ದಿನ ಮಂಗಳವಾರ ಅಥವಾ ಶುಕ್ರವಾರ ಯಥೇಚ್ಛವಾಗಿ ಪೂಜೆ ಮಾಡಿದ್ದನ್ನು ನೀವು ಇಟ್ಕೋಬೋದು. ಇದರಿಂದ ಏನೇನು ಉಪಯೋಗ ಅಂದರೆ ಆರೋಗ್ಯ ಭಾಗ್ಯ ಲಭಿಸುತ್ತೆ, ಶತ್ರುಗಳ ನಾಶ ಆಗುತ್ತೆ, ಸಂತಾನ ಇಲ್ಲದವ್ರಿಗೆ ಸಂತಾನ ಆಗುತ್ತೆ, ದಾರಿದ್ರ್ಯ ಇರೋರಿಗೆ ದಾರಿದ್ರ್ಯ ಕಳೀತೆ, ರೋಗಗಳಿರೋರಿಗೆ ರೋಗಗಳು ಕಳೀತೆ. ಹಾಗೆ ಐಶ್ವರ್ಯ ಬೇಕಾದವ್ರಿಗೆ ಐಶ್ವರ್ಯ ಲಭಿಸುತ್ತೆ. ಹಾಗೆ ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ, ವಿದ್ಯೆ ಇಲ್ಲದವ್ರಿಗೆ ವಿದ್ಯೆ, ಎಲ್ಲದಕ್ಕೂ ಶ್ರೀಚಕ್ರ ಅತಿ ಶ್ರೇಷ್ಠ. ಎಷ್ಟೋ ತಾಯ್ತಗಳು, ಎಷ್ಟೋ ವಿಗ್ರಹಗಳು, ಎಷ್ಟೋ ದೇವಸ್ಥಾನಗಳು, ಇಡೀ ಬ್ರಹ್ಮಾಂಡ ಎಲ್ಲ ಶಕ್ತಿ ಶ್ರೀಚಕ್ರದಲ್ಲಿರುತ್ತೆ. ನೆನಪಿಟ್ಕೊಳ್ಳಿ.
ಗೊತ್ತಾಯ್ತಲ್ಲ. ಅದಕ್ಕೆ ನೀವು ಈ ಶ್ರೀಚಕ್ರನ ನೀವು ತಗೊಂಡು ಪೂಜಿಸಿದರೆ ಒಳ್ಳೆಯದು. ಓಕೆಲ್ಲ. ಓಕೆ, ಅಲ್ಲಿ ನಿಮ್ಗೆ ಒಳ್ಳೆಯದಾಗಲಿ. ಶ್ರೀಚಕ್ರ ತಗೊಳ್ಳಿ, ಉಪಯೋಗಿಸ್ಕೊಳ್ಳಿ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ವಶೀಕರಣಕ್ಕೆ, ಆಕರ್ಷಣೆಗೆ, ಅಭಿವೃದ್ಧಿಗೆ, ದುಷ್ಟಶಕ್ತಿ ನಿವಾರಣೆಗೆ, ಶತ್ರುಬಾಧ ನಿವಾರಣೆಗೆ ಎಲ್ಲದಕ್ಕೂ ಶ್ರೀಚಕ್ರ ಆಗುತ್ತೆ. ಓಕೆನಾ. ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹಾಕ್ಕೊಳ್ಳಿ, ಹಾಗೆ ಹಿಂದಿನ ಭಾಗಗಳನ್ನು ಮುಂದಿನ ಭಾಗ. ಓಕೆ, ನಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. 2 ಚಾನಲ್ ಇದೆ, ನಾಗಸೃಷ್ಟಿ 2012, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಾಗಸೃಷ್ಟಿ 2012 ಅಂತಿರುತ್ತೆ. ನಾಗಸೃಷ್ಟಿ 2012 ನಿಮ್ಮ ಮುಂದೆನೇ ಇರುತ್ತೆ ನೋಡಿರಿ, ಮುಂದೆನೇ ಇರುತ್ತೆ. ಅದನ್ನು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಅದನ್ನು. ಹಾಗೆ ಮಾಸ್ NS 2012 ಅದು ಕೂಡ ಇವೆರಡೂ ಚಾನಲ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಳ್ಳೆಯದಾಗಲಿ ನಿಮಗೆ. ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.